ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಮರ್ಡರ್ ಆಗಿದೆ ರೇಣುಕಾಸ್ವಾಮಿ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಪಿಕ್ ಮಾಡಿಕೊಂಡು ದರ್ಶನ್ ಆಪ್ತರು ಕರ್ಕೊಂಡು ಬರ್ತಾರೆ. ಗೋಡೌನ್ ನಲ್ಲೇ ರೇಣುಕಾಸ್ವಾಮಿಯನ್ನ ಆರೋಪಿಗಳು ಮೊದಲಿಗೆ ಇಟ್ಟಿರ್ತಾರೆ. ದರ್ಶನ್ ಕೂಡ ಅದೇ ಗೋಡೌನ್ಗೆ ಬಂದಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪವಿತ್ರ ಗೌಡ ಸಮ್ಮುಖದಲ್ಲೇ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಲಾಯಿತು. ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಅನಿಸ್ತಾ ಇದೆ ಈ ದೃಶ್ಯಾವಳಿಗಳು, ಇಮ್ಯಾಜಿನೇಷನ್ ಎಲ್ಲವೂ ಕೂಡ ಹಂಗೆ ಅನಿಸ್ತದೆ. 24 ಗಂಟೆ ಆತನ ಮೇಲೆ ಹಲ್ಲೆ ಕೂಡ ಆಗುತ್ತಂತೆ. ರೇಣುಕಾಸ್ವಾಮಿಯನ್ನ ಬೆದರಿಸೋದಕ್ಕೆ ಅಂತ ಮೊದಲಿಗೆ ಆರೋಪಿಗಳು ಕರೆ ತಂದಿರ್ತಾರೆ. ಕೊಲೆ ಮಾಡೋ ಇಂಟೆನ್ಷನ್ ಅಲ್ಲ, ಬಟ್ ಮಾತಿಗೆ ಮಾತು ಬೆಳೆದು ಮರ್ಮಾಂಗಕ್ಕೆ ಆರೋಪಿಗಳು ಓದಿತಾರೆ. ಮೃತ ರೇಣುಕಾಸ್ವಾಮಿಯ ಮೇಲೆ ಬಹಳಷ್ಟು ಅಸಾಲ್ಟ್ ಮಾಡೋ ಕೆಲಸವನ್ನ ಮೊದಲಿಗೆ ಮಾಡ್ತಾರೆ. ಪೊಲೀಸರ ತನಿಖೆ ವೇಳೆ ದರ್ಶನ್ ಆಪ್ತರು ಇದನ್ನ ತಪ್ಪೊಪ್ಪಿಗೆ ಮಾಡ್ಕೊಳ್ತಾರೆ. ಮರ್ಮಾಂಗಕ್ಕೆ ಒದ್ದ ಪರಿಣಾಮ ನಿತ್ರಾಣ ಆಗಿ ಬೀಳ್ತಾರೆ ಯಾರು, ರೇಣುಕಾಸ್ವಾಮಿ. ಅದಾದ ನಂತರ ಈ ಕೊಲೆ ಆಗಿರೋದು ಅಥವಾ ಹತ್ಯೆ ಆಗೋದು ಕನ್ಫರ್ಮ್ ಆದ ನಂತರ ಆತನನ್ನ ಈ ಕೊಲೆ ನಂತರ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೂ ಕೂಡ ದರ್ಶನ್ ಆಪ್ತರು ಮುಂದಾಗಿದ್ರು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ಆತನ ದೇಹವನ್ನ ನಾವು ಗಮನಿಸ್ತಾ ಇದ್ವಿ, ಆಗಲೇ ಯಾವ ಪ್ರದೇಶದಲ್ಲಿ ತಂದು ಬಿಸಾಡೋ ಕೆಲಸ ಎಲ್ಲ ಆಗತ್ತೆ ಅಂತ ಹೇಳಿ ನಂತರ ಏನೂ ಆಗೇ ಇಲ್ಲ ಅನ್ನೋ ರೀತಿ ದರ್ಶನ್ ಆಪ್ತರು ಇದ್ಬಿಡ್ತಾರೆ. ಫೈನಲಿ ಇಡೀ ಪ್ರಕರಣದ ತನಿಖೆಯನ್ನು ಕೈಗೆತ್ಕೊಂಡಂತಹ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಒಂದು ಹಂತದಲ್ಲಿ ಕೃತ್ಯದಲ್ಲಿ ಯಾರ್ಯಾರ ಪಾತ್ರ ಇದೆ, ಯಾರ್ಯಾರ ಭಾಗಿದಾರಿಕೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಭೇದಿಸುವಲ್ಲಿ ಒಂದು ಹಂತದಲ್ಲಿ ಯಶಸ್ವಿ ಆಗಿದ್ದಾರೆ. ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ಇನ್ವಾಲ್ವ್ಮೆಂಟು ಇಷ್ಟು. ಇಲ್ಲಿ ಇನ್ನೂ ಅನೇಕ ಇನ್ಸೈಡ್ ಡೀಟೇಲ್ಸ್ ಕೂಡ ಸಿಗಬೇಕಾಗಿದೆ. ಓಕೆ, ಸದ್ಯಕ್ಕೆ ನೀವು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಆ ಆರೋಪಿಗಳನ್ನ ಕೂಡ ಕರೆತರೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಜನರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ದರ್ಶನ್ ಸೇರಿದಂತೆ 10ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ಸೊ ಅವರೆಲ್ಲರನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಸ್ಥಳ ಮಹಜರ್ ಪ್ರಕ್ರಿಯೆಯಿಂದ ಹಿಡಿದು ಈ ಕಿಡ್ನಾಪ್ ಎಲ್ಲಿಂದ ಆಯ್ತು, ಅಸಾಲ್ಟ್ ಯಾರ್ಯಾರು ಮಾಡಿದ್ರು, ಎಷ್ಟು ಜನ ಮಾಡಿದ್ರು, ಹಾಗೆ ದೇಹದ ಯಾವ್ಯಾವ ಭಾಗಕ್ಕೆ ಒದೆಯೋ ಕೆಲಸವನ್ನ ಮಾಡಿದ್ರು, ಇದೆಲ್ಲವನ್ನ ಕೂಡ ಪೊಲೀಸರು ತಮ್ಮ ತನಿಖೆಯಲ್ಲಿ ತಿಳ್ಕೊಳ್ಬೇಕಾಗಿರೋದ್ರಿಂದ ಆರೋಪಿಗಳ ವಿಚಾರಣೆ ಮಾಡೋದು ಅತ್ಯಂತ ಅಗತ್ಯ. ಈಗಾಗಲೇ ಅರೆಸ್ಟ್ ಪ್ರೊಸೀಜರ್ ಅನ್ನ ಕೂಡ ತೋರಿಸಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ 10 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಪ್ರೊಸೀಜರ್ ಕೂಡ ಆಗಿದೆ. ಇಲ್ಲಿ ತನಕ ಅಂದ್ರೆ ಒಂದೂವರೆ ಗಂಟೆ ತನಕ, ಹಿಂದಿನ ತನಕ ಕೇವಲ ವಶಕ್ಕೆ ಮಾತ್ರ ಪಡೆದ್ರು ಅಂತ ಹೇಳಲಾಗ್ತಾ ಇತ್ತು. ಬಟ್ ಪೊಲೀಸ್ ಮೂಲಗಳಿಂದ ಈಗ ಮಾಹಿತಿ ಖಚಿತ ಆಗ್ತಾ ಇದೆ. ಸೊ ತನಿಖೆ ಚುರುಕುಗೊಳ್ತಾ ಇದೆ. IPC ಸೆಕ್ಷನ್ 302 ಕೊಲೆ ಕೇಸ್ ಅಂದ ತಕ್ಷಣ 302 ಬರುತ್ತೆ. ಅದ್ರ ಜೊತೆಗೆ ಇನ್ನು ಯಾವ್ಯಾವ ಸೆಕ್ಷನ್ಗಳು ಇನ್ವಾಲ್ವ್ ಆಗುತ್ತೆ ಅದೆಲ್ಲವೂ ಕೂಡ ಕುತೂಹಲ.